ಹಾಯ್ ನಮಸ್ಕಾರ ಸ್ನೇಹಿತರೆ ಕುಮಾರ ಪರ್ವತ ಚಾರಣ ಅಂತ ಬಂದಾಗ ನಮ್ಗೆ ನೆನಪಾಗೋದೇ ಗಿರಿಗದ್ದೆ ಹೆಸರು. ಅದರಲ್ಲೂ ಗಿರಿಗದ್ದೆ ಭಟ್ರ ಮನೆ ಅಂತ ನಮ್ಗೆಲ್ಲ ಚಿರಪರಿಚಿತ. ಕಾಡಿನ ನಡುವಲ್ಲಿ ಚಾರಣ ಮಾಡ್ತಾ ಇರುವಾಗ ಧೈರ್ಯ ಎನ್ನುವ ಹಾಗೆ ಯಾವುದಕ್ಕೂ ಭಟ್ರ ಮನೆಯೊಂದು ಇದೆಯಲ್ಲ ಎನ್ನುವ ಹಾಗೆ ಒಂದು ಧೈರ್ಯ ತುಂಬಬಹುದು. ಸ್ನೇಹಿತರೆ, ಕುಮಾರ ಪರ್ವತ ಚಾರಣಕ್ಕೆ ಬಂದವರಿಗೆ ಅಗತ್ಯವಿದ್ದಲ್ಲಿ ಕುಡಿಯಲು ನೀರು, ಊಟ, ತಂಗಲು ತಾಣವನ್ನ ನೀಡುತ್ತಿದ್ದಂತಹ ಗಿರಿಗದ್ದೆ ಭಟ್ರು ಎಂದು ಚಿರಪರಿಚಿತರಾಗಿದ್ದಂತಹ ಗಿರಿಗದ್ದೆ ಮಹಾಲಿಂಗ ಭಟ್ರು ಇತ್ತೀಚೆಗೆ ದೈವಾಧೀನ ಸ್ನೇಹಿತರೆ, ಹಸಿವು ಅಂತ ಬಂದಾಗ ಊಟ, ಕುಡಿಯಲು ನೀರು, ತಂಗಲು ತಾಣವನ್ನ ಕೊಟ್ಟವರನ್ನ ನೆನಪಿಸಿಕೊಳ್ಳಲೇಬೇಕಲ್ವಾ ಸ್ನೇಹಿತರೆ? ಹೌದು, ಗಿರಿಗದ್ದೆ ಮಹಾಲಿಂಗ ಭಟ್ರ ಬಗ್ಗೆ ಹೇಳುವ ಮುಂಚೆ ನಾವು ಸಾಧಾರಣ ಪಿಯುಸಿಯಲ್ಲಿ ಇರುವಾಗ ಕುಮಾರ ಪರ್ವತದ ಚಾರಣವನ್ನ ಮಾಡಿದ್ವಿ ಸ್ನೇಹಿತರೆ. ಅವಾಗೆಲ್ಲ ಅಷ್ಟಾಗಿ ರೆಸ್ಟ್ರಿಕ್ಷನ್ ಗಳು ಇರ್ಲಿಲ್ಲ. ಅಂದ್ರೆ ಚಾರಣಕ್ಕೆ ಹೋಗುವವರು ಕೂಡ ತುಂಬಾ ಜಾಗರೂಕತೆಯಿಂದ ಹೋಗಿ ಬರುತ್ತಿದ್ದರು. ಯಾವುದೇ ರೀತಿಯಲ್ಲಿ ಕಾಡಿಗೆ ಹಾನಿಯನ್ನು ಉಂಟು ಮಾಡುವುದು ಆಗಲಿ ಅಥವಾ ಚಾರಣಕ್ಕೆ ಹೋದವರು ದುರಭ್ಯಾಸಗಳನ್ನ ಮಾಡುವುದಾಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ಪರ್ಮಿಷನ್ ಕೂಡ ಸಿಗುತ್ತಿತ್ತು. ಎಲ್ಲರೂ ಆರಾಮವಾಗಿ ಹೋಗಿ ಬರ್ತಾ ಇದ್ರು. ನಾವಂತೂ ಕುಮಾರ ಪರ್ವತದ ತಪ್ಪಲಿನಲ್ಲಿ ಒಂದು ದಿವಸ ತಂಗಿ ಮರುದಿವಸ ಸೂರ್ಯೋದಯವನ್ನ ನೋಡಿ ಕೆಳಗಿಳಿದಿದ್ವಿ ಸ್ನೇಹಿತರೆ. ನಾನಂತೂ ಅಲ್ಲಿಗೆ ಅಡುಗೆಗೆ ಬೇಕಾದಂತಹ ತರಕಾರಿಗಳನ್ನ ಹಿಡಿದುಕೊಂಡು ಹೋಗ್ತಿದ್ದೆ. ಅದರಲ್ಲೂ ನಮ್ಮ ಜೊತೆಯಲ್ಲಿ ತರಗತಿಯ ಹುಡುಗಿಯರು ಕೂಡ ಬಂದಿದ್ರು. ಹುಡುಗಿಯರಿಗೆ ಕುಮಾರ ಪರ್ವತದ ಬೆಟ್ಟ ಹತ್ತುವುದಂತೂ ಸ್ವಲ್ಪ ಕಷ್ಟ. ನಾವು ಕೂಡ ಕುಮಾರ ಪರ್ವತ ಚಾರಣಕ್ಕೆ ಬರ್ತೀವಿ ಅಂತ ಹೇಳಿದ ಹುಡುಗಿಯರನ್ನ ಕರೆದುಕೊಂಡು ಬಂದ ತಪ್ಪಿಗೆ ನಮ್ಮ ಧೀರೇಶ್, ಮಂಜು, ಸುಬ್ರಹ್ಮಣ್ಯ, ಅನಿಲ್, ಜಯಪ್ರಕಾಶ್ ಇವರಿಗೆಲ್ಲ ಹುಡುಗಿಯರ ಬ್ಯಾಗ್ ಹಿಡಿದುಕೊಂಡು ಅವರನ್ನ ಕರೆದುಕೊಂಡು ಬೆಟ್ಟ ಹತ್ತುವುದೇ ಸಾಹಸವಾಗಿತ್ತು ಸ್ನೇಹಿತರೆ. ಅದರಲ್ಲೂ ನಮ್ಮ ಮಂಜು ಹಾಗೂ ಜೆಪಿ ಎನ್ನುವ ಇಬ್ಬರು ಸ್ನೇಹಿತರು ಬ್ಯಾಗುಗಳ ಜೊತೆಗೆ ಅಲ್ಲಿ ಸಿಕ್ಕ ಒಣ ಕಟ್ಟಿಗೆಗಳು, ಅಡುಗೆಗೆ ಬೇಕಾಗುವುದೆಂದು ಜೊತೆಗೆ ತರುತ್ತಿದ್ದುದು ಇವಾಗ್ಲೂ ಕಣ್ಣಿಗೆ ಹಾಗೆ ಕಟ್ಟುತ್ತಿದೆ. ನಾನಂತೂ ತರಕಾರಿ, ಅಂಗಡಿಯ ರೊಟ್ಟಿ ಇದೆಲ್ಲ ನನ್ನ ಹೆಗಲ ಮೇಲೆ. ಹಾಗಾಗಿ ಬೆಟ್ಟದ ತುದಿಗೆ ತಲುಪುವಾಗ ಸಾಕಷ್ಟು ಟೊಮೆಟೊಗಳು ನನ್ನ ಹೊಟ್ಟೆ ಸೇರಿದ್ದವು. ಇದೆಲ್ಲ ಅತ್ಯಂತ ಉತ್ತಮ ನೆನಪುಗಳಲ್ಲಿ ಒಂದಾಗುವುದು ಸ್ನೇಹಿತರೆ. ಆದ್ರೆ ಈಗ ಈ ಕಾಲಘಟ್ಟದಲ್ಲಿ ಬರುತ್ತಾ ಮನುಷ್ಯನ ಬದುಕುವ ರೀತಿಯೋ ಅಥವಾ ಇವಾಗಿನ ಕಾಲಘಟ್ಟವೋ ಏನು ಅಂತ ಹೇಳಲಾಗದು ಅಲ್ವಾ? ಹಾಗಾಗಿ ಸಂಬಂಧಪಟ್ಟವರು ಸೂಕ್ತ ರೀತಿಯ ಜಾಗರೂಕತೆಗಾಗಿ ಒಂದಿಷ್ಟು ನಿಯಮಗಳನ್ನು ಹಾಕುವ ಅನಿವಾರ್ಯತೆಯಾಗಿದೆ. ಯಾಕಂದ್ರೆ ಯಾರು ಯಾರನ್ನು ಯಾವ ಕಾರಣಕ್ಕೂ ನಂಬುವ ಹಾಗಿಲ್ಲ. ಹಾಗಾಗಿ ಮುಂಚಿತವಾಗಿಯೇ ಸಂಬಂಧಪಟ್ಟವರು ಕ್ರಮವನ್ನ ತೆಗೆದುಕೊಂಡಿರುವುದು ಉತ್ತಮವೇ ಸರಿ ಅಲ್ವಾ ಸ್ನೇಹಿತರೆ? ಕುಮಾರ ಪರ್ವತ ಚಾರಣಕ್ಕೆ ಬರುವವರು ಚಾರಣದ ಬಗ್ಗೆ ಗೊತ್ತಿಲ್ಲದವರು ಅಥವಾ ಮೊದಲ ಬಾರಿಗೆ ಚಾರಣವನ್ನ ಕುಮಾರ ಪರ್ವತವನ್ನೇ ಇಟ್ಟುಕೊಂಡವರಿಗೆ ಚಾರಣ ತುಂಬಾ ಕಷ್ಟವಾಗಿರುತ್ತದೆ. ಮೊದಲ ಬಾರಿಗೆ ಚಾರಣವನ್ನು ಕಂಪ್ಲೀಟ್ ಮಾಡಲು ಕೂಡ ತುಂಬಾ ಕಷ್ಟವಾಗಿರುತ್ತದೆ. ಹಾಗಾಗಿ 24 ಕಿಲೋಮೀಟರ್ ಚಾರಣವಾಗಿರುವ ಕುಮಾರ ಪರ್ವತವು ನಡೆದುಕೊಂಡು ಹೋಗಬೇಕಾಗಿರುವುದರಿಂದ ಅಷ್ಟಕ್ಕೂ ನಾವು ಪ್ಲಾನ್ ಮಾಡಿಕೊಂಡು ಬಂದರೆ ಕುಮಾರ ಪರ್ವತ ಚಾರಣವನ್ನ ಸುಲಭವಾಗಿ ಹತ್ತಬಹುದು. ಇವಾಗಂತೂ ಮೊದಲೇ ಬರುವವರು ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ಬರುವಂತಹ ಸೌಲಭ್ಯವೂ ಇದೆ. ಅವರಿಂದ ಅಗತ್ಯ ಮಾಹಿತಿಯನ್ನ ತಿಳಿದುಕೊಂಡು ಚಾರಣವನ್ನ ಮುಂದುವರಿಸಬಹುದು. ಇನ್ನು ಕುಮಾರ ಪರ್ವತ ಚಾರಣಿಗರ ಅನ್ನದಾತ ಗಿರಿಗದ್ದೆ ಮಹಾಲಿಂಗ ಭಟ್ರು. ಸುಬ್ರಹ್ಮಣ್ಯದ ಕುಮಾರ ಪರ್ವತ ಅಂದಾಕ್ಷಣ ಪಕ್ಕ ನೆನಪಿಗೆ ಬರುವುದೇ ಎತ್ತರದ ಬೆಟ್ಟ ಮತ್ತು ಮಹಾಲಿಂಗ ಭಟ್ರ ಊಟ, ಆತಿಥ್ಯ. ಕುಮಾರ ಪರ್ವತಕ್ಕೆ ಚಾರಣ ಮಾಡುವವರು ಸುಬ್ರಹ್ಮಣ್ಯದಿಂದ ಕಾಲು ನಡಿಗೆಯಲ್ಲಿ ದಟ್ಟ ಅಡವಿಯ ನಡುವೆ ಸುಮಾರು 7 ಕಿಲೋಮೀಟರ್ ನಡೆದುಕೊಂಡು ಹೋದ್ರೆ ಸಣ್ಣ ಬೆಟ್ಟದ ತಪ್ಪಲಲ್ಲಿ ಒಂದು ಮನೆ ಸಿಗುತ್ತದೆ. ಅದೇ ಗಿರಿಗದ್ದೆಯ ಭಟ್ರ ಮನೆ. ಹೆಚ್ಚಾಗಿ ಕುಮಾರ ಪರ್ವತ ಚಾರಣ ಒಂದು ದಿನದಲ್ಲಿ ಮುಗಿಯುವಂತದ್ದು ಕಷ್ಟ ಸಾಧ್ಯ. ಹಾಗಾಗಿ ಚಾರಣಿಗರು ಭಟ್ರ ಮನೆಯಲ್ಲಿ ಒಂದು ದಿನ ನಿಂತು ಮಾರನೇ ದಿನ ಪರ್ವತ ಹತ್ತಿ ಇಳಿಯುತ್ತಾರೆ. ಆ ಒಂದು ದಿನದಲ್ಲಿ ಭಟ್ರು ಕೊಡುವ ಅನ್ನ, ತಿಳಿಸಾರು, ಮಜ್ಜಿಗೆ, ಉಪ್ಪಿನಕಾಯಿ ಅಮೃತಕ್ಕೆ ಸಮ. ಭಟ್ರು ನಗುತ್ತಾ ಮಾತನಾಡಿಸುತ್ತಾ ಊಟ ಬಡಿಸುವಾಗ ಎಷ್ಟೇ ಕಲ್ಲು ಹೃದಯದವನಿಗಾದರೂ ಮನಸ್ಸಲ್ಲಿ ಅವರ ಬಗ್ಗೆ ಹೇಳಲಾಗದಷ್ಟು ಗೌರವ, ಪ್ರೀತಿ ತುಂಬಿ ಬರಬಹುದು. ಭಟ್ರ ಮನೆಯಲ್ಲಿ ಕೊಡುವ ಆತಿಥ್ಯ ಯಾವುದೇ 5 ಸ್ಟಾರ್ ಹೋಟೆಲ್ಗಳಿಗೆ ಕಡಿಮೆ ಇಲ್ಲ ಎಂದು ಭಟ್ರ ಮನೆಯಲ್ಲಿ ಊಟ ಮಾಡಿದವರು ಹೇಳುವರು. ನಾವಂತೂ ಕುಮಾರ ಪರ್ವತವನ್ನ ನೇರವಾಗಿ ಚಾರಣ ಮಾಡಿರುವ ಕಾರಣ ಗಿರಿಗದ್ದೆಯ ಭಟ್ರ ಮನೆಯಲ್ಲಿ ಭಟ್ರ ಕೈಯ ರುಚಿಯನ್ನ ನೋಡುವ ಅವಕಾಶವನ್ನ ಕಳೆದುಕೊಂಡ್ವಿ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಆ ಮನೆಯ 60ಕ್ಕೂ ಹೆಚ್ಚು ದೇಸಿ ಹಸುಗಳು, ಕರುಗಳು ತನ್ನ ಪ್ರೀತಿಯ ಯಜಮಾನನನ್ನು ಕಳೆದುಕೊಂಡಿದೆ. ಚಾರಣ ಪ್ರಿಯರು ಒಬ್ಬ ಶ್ರೇಷ್ಠ ಅನ್ನದಾತನನ್ನ ಕಳೆದುಕೊಂಡಿದ್ದಾರೆ. ಕುಮಾರ ಪರ್ವತ ತನ್ನ ರಾಜನನ್ನ ಕಳೆದುಕೊಂಡು ಬರಿದಾಗಿದೆ. ಲಭ್ಯವಿರುವ ಮಾಹಿತಿಯಂತೆ 1974ರಲ್ಲಿ ಗಿರಿಗದ್ದೆಗೆ ಬಂದು ನೆಲೆಸಿದ ಮಹಾಲಿಂಗ ಭಟ್ ಅವರಿಗೆ ಅವರ ಅತ್ತೆ ಪರಮೇಶ್ವರಿ ಅಮ್ಮ ಅವರು ಸಾಥ್ ನೀಡಿದರು. ಮಹಾಲಿಂಗ ಭಟ್ ಅವರ ಮಕ್ಕಳು ಕಾಡಿನ ನಡುವಿನ ಜೀವನವನ್ನ ಇಷ್ಟಪಟ್ಟರು. ಹೀಗಾಗಿ ಗಿರಿಗದ್ದೆಯಲ್ಲಿ ಅಡಿಕೆ ಕೃಷಿ ಸೇರಿದಂತೆ ಇತರೆ ಕೃಷಿ ಮಾಡಿ ಮಹಾಲಿಂಗ ಭಟ್ ಜೀವನ ಕಂಡುಕೊಂಡಿದ್ದರು. ಕುಮಾರ ಪರ್ವತ ಎಂಬ ಕಠಿಣ ಚಾರಣವನ್ನ ಆರಂಭಿಸಿದ ಚಾರಣಿಗರಿಗೆ ಮಹಾಲಿಂಗ ಭಟ್ ಅವರ ಮನೆ ತಾಯಿ ಮನೆಯ ಆಶ್ರಯ ನೀಡುತ್ತಿತ್ತು. ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾನನದ ಮಧ್ಯೆ ಬಳಲಿ ಬಂದ ಜನರಿಗೆ ಅನ್ನದಾನವನ್ನ ಮಾಡಿದ ಚಾರಣಿಗರ ಅನ್ನದಾತರು ವಿಧಿವಶರಾಗಿರುವುದು ಎಲ್ಲರಿಗೂ, ಸಾವಿರಾರು ಚಾರಣಿಗರಿಗೂ ದುಃಖ ತೃಪ್ತರನ್ನಾಗಿ ಮಾಡಿದೆ. ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ.